ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ದೇವರಾಜ್ ಜಿನು ಎಕ್ಸ್ಪ್ಲೇನ್ ಮಾಡಿದ್ರು. ನಾತು ಅವ್ರ ಜೊತೆ ನಾನು ಒಪ್ತೇನೆ. ಏನು ಅಂತಂದರೆ ಟೈಮಿಂಗ್ ಇದೆಯಲ್ಲ, ಇದು ಅದು ಇಂಪಾರ್ಟೆಂಟ್. ಯಾವಾಗ ಇನ್ನೇನು ಚೇಂಜ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ, ಆವಾಗ 14% ಮುಸಲ್ಮಾನರು ಮತ್ತು ಆಲ್ಮೋಸ್ಟ್ 7.5% ಕುರುಬರ ಜೊತೆ ಇದ್ದಾರೆ ಅಂತ ಹೇಳಿ ಹೈಕಮಾಂಡ್ಗೆ ಒಂದು ಮೆಸೇಜ್ ಕೊಡಲಿಕ್ಕೋಸ್ಕರವಾಗಿ ಈ ದಿನ ಬಿಡುಗಡೆ ಮಾಡಿರ್ತಕ್ಕಂತಹದ್ದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು ಡೇಟಾ ಮ್ಯಾನುಫ್ಯಾಕ್ಚರಿಂಗ್. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಐ ಟೇಕ್ ಲೆಸ್ ದೆನ್ 30 seconds. ನಾನು ಅಹಮದಾಬಾದ್ ಆಯ್ತು, ತೊಂದರೆ ಅದಕ್ಕೆ ನಾನು 4ನೇ ಪಾಯಿಂಟಲ್ಲಿ ಬರ್ತೀನಿ. ಈಗ ಡೇಟಾ ಮ್ಯಾನುಫ್ಯಾಕ್ಚರಿಂಗಿಗೆ ನಾನು ಅಹಮದಾಬಾದಲ್ಲಿ ಓದ್ತಿದ್ದೆ, ಪ್ರತಿಷ್ಠಿತ ಯೂನಿವರ್ಸಿಟಿ. ಇನ್ನೊಂದು ಪ್ರತಿಷ್ಠಿತ ಯೂನಿವರ್ಸಿಟಿಯಿಂದ ನನ್ನ ಸ್ನೇಹಿತ ಒಬ್ಬ ಬರ್ತಾನೆ. ಆತ ಹಂಗೆ ಪರಿಚಯ ಆಗಿರ್ತಾನೆ. ಬಂದು ನನ್ನ ರೂಮಲ್ಲೇ ಕೂತ್ಕೊಳ್ಬಿಟ್ಟು ಹೇಳ್ತಾನೆ, ನನಗೆ ಒಂದು ಬಡ್ಜೆಟ್ ಇದೆ, 1 ಲಕ್ಷ ರೂಪಾಯಲ್ಲಿ ನಾನು ಇಡೀ ದೇಶ ಸುತ್ತಬೇಕು. ಆ ದೇಶ ಸುತ್ತಿ ನಾನು ಅಫ್ಕೋರ್ಸ್ ಈಸ್ ಇನ್ ತುಂಬ ಒಂದು ಟಾಪ್ ಯೂನಿವರ್ಸಿಟಿ, ಅದು ಹೆಸರು ಹೇಳೋದು ಬೇಡ, ಯಾವ ರೀತಿ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ನ ಕನ್ಸಂಪ್ಷನ್ಸ್ ಆಗ್ತಿದೆ ಅಂತ ಹೇಳಿ ಸರ್ವೆ ಮಾಡಬೇಕು. ಅದನ್ನು ಕುತ್ಕೊಂಡು ಅವನು ಇಡೀ ರಾಜ್ಯ, ಅಂದರೆ ನಮ್ಮ ಹಾಸ್ಟೆಲಲ್ಲೂ ಸಹ ಇಡೀ ದೇಶದಿಂದ ಬಂದಿದ್ದರು, ಎಲ್ಲರನ್ನೂ ಕರೆಸ್ಬಿಟ್ಟು ಬರ್ಕೊಳ್ತಾನೆ. ಅವನ ಹಾಸ್ಟೆಲಲ್ಲೂ ಬರ್ಕೊತಾನೆ. ಮುಗ್ದೋಯ್ತು ಸರ್ವೆ. ಆ ರೀತಿ ಮಾಡಿರ್ತಕ್ಕಂಥ ಸರ್ವೆನ ನಾವು ನಂಬಬೇಕಾ? ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ಖಾಸಗಿ ಚಾನಲಲ್ಲಿ ಕಳೆದ ಗುರುವಾರ ಇದೇ ಕಾಂತರಾಜ್ ಅವರು ಏನು ಹೇಳ್ತಾರೆ ಅಂತಂದರೆ, ಕಾಂತರಾಜ್ ಅವರು, ನಾವು 1,60,000 ಜನನ ಎಂಪ್ಲಾಯ್ ಮಾಡಿ 1,33,000 ಜನನ ಫೀಲ್ಡ್ಗೆ ಇಳಿಸ್ತೀವಿ. ಆ ಫೀಲ್ಡಲ್ಲಿ ಬಂದಿದ್ದಂತೂ 20 ಮನೆಗಳಿಗೆ, ಅಂದರೆ 120 ಮನೆಗಳಿಗೆ 20 ದಿನಗಳಲ್ಲಿ ನಾವು ಸರ್ವೆ ಮಾಡ್ಲಿಕ್ಕೆ ಅಂತ ಕೊಟ್ವಿ. ಎಕ್ಸ್ಟೆನ್ಷನ್ 40 ದಿನ ಕೊಟ್ವಿ ಅಂತ ಹೇಳ್ತಾರೆ. ಇದು ಡೇಟಾ ಕೊಟ್ಟಿದ್ದವರು. ಅದ್ರ ಪ್ರಕಾರ ನೋಡಿದ್ರೆ 1,60,00,000 ಜನ ಮನೆ ರೀಚ್ ಆಗಬೇಕಾಗಿತ್ತು. ಇದ್ರ ಪ್ರಕಾರ, ಈ ರಿಪೋರ್ಟಿನ ಪ್ರಕಾರ, ನನ್ನ ಹತ್ರ ಇರ್ತಕ್ಕಂತಹ ರಿಪೋರ್ಟು, ಅಂದರೆ ಅವ್ರದ್ದೇ ರಿಪೋರ್ಟು, 1,35,00,000 ಮನೆಗಳಿಗೆ ರೀಚ್ ಆಗಿದ್ದೀವಿ ಅಂತ ಹೇಳಿ 1,35,00,000 ಮನೆಗೆ ರೀಚ್ ಆಗಿ 5,98,00,000 ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಆ ಸರ್ವೆ ಮಾಡಿರ್ತಕ್ಕಂತಹದ್ದು ನೀವು ಇವಾಗ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಯಾವುದಾದ್ರೂ ಓಪನ್ ಮಾಡಿ, ಈಗ ಇನ್ಕ್ಲೂಡಿಂಗ್ ನನ್ನ ಮನೆ, ದೇವರಾಜ ಅಣ್ಣನ ಮನೆ, ತಮ್ಮ ಮನೆ, ಪ್ರಶಾಂತ್ ನಾಥ್ ಮನೆ, ಅಥವಾ ಇದೇ KPCC ಕಚೇರಿಯಿಂದ ಬಂದಿರತಕ್ಕಂಥ ಅನೇಕ ಜನ ವಕ್ತಾರರುಗಳು ಎಲ್ಲರೂ ಹೇಳೋದೇನು ಅಂತಂದರೆ, ಬಂದಿಲ್ಲ. ಓಲಿ ನಮ್ಮ ನಾಯಕರಾದಂತಹ ಆರ್ ಅಶೋಕ್ ಅವ್ರ ಮನೆಗೆ ಬಂದಿದ್ದಾರಾ? ಬಂದಿಲ್ಲ. ಅಶ್ವಥ್ ಅಣ್ಣನ ಮನೆಗೆ ಬಂದಿದ್ದಾರಾ? ಸರ್, ಈಗ 1,35,00,000 ಅಂತಂದ್ರೆ 3 ಜನ ಅಂತ ಇಟ್ಕೊಂಡ್ರೆ ಅಲ್ಲಿಗೆ ಎಷ್ಟಾಯ್ತು? 4.25 ಕೋಟಿ ಆಯ್ತು. ಇನ್ನು ಉಳಿದ 2.25 ಕೋಟಿ ಏನಾದ್ರು ಅವ್ರನ್ನ ಹೊರಗಡೆ ಇಟ್ಟು ಮಾಡಿರ್ತಕ್ಕಂಥ 2015 ಪಾಪ್ಯುಲೇಷನ್ ಒಂದ್ ಕಡೆಗೆ. ಈಗ ಸಿಟಿ ರವಿ ಅವ್ರ ಮನೆಗೆ ಬಂದಿಲ್ಲ. ಓಲಿ ದೇವೇಗೌಡರ ಮನೆಗೆ ಬಂದಿದ್ದಾರಾ? ಬಂದಿಲ್ಲ. ಓಲಿ ಬೇಡ MB ಪಾಟೀಲ್ ಅವ್ರು ಹೇಳ್ತಾರೆ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಯಾವ ರೀತಿ ಡೇಟಾ ಮ್ಯಾನುಫ್ಯಾಕ್ಚರ್ ಆಯಿತು ಅಂತಕ್ಕಂತಹದ್ದು ಎರಡನೇದು. ಇನ್ನು 54 ಪ್ಯಾರಾಮೀಟರ್ಗಳು ಅಂತ ಹೇಳ್ತಾರೆ. ಇಲ್ಲಿ ನೋಡಿ 7ನೇ ಚಾಪ್ಟರಲ್ಲಿ ಇಲ್ಲಿ 2ನೇ ಪುಟದಲ್ಲಿ ಹೇಳ್ತಾರೆ, 18ನೇ ಟಾಪಿಕ್ನಲ್ಲಿ ಶೈಕ್ಷಣಿಕ ವಿವರಗಳು ಅಂತ ಹೇಳ್ತಾರೆ. ಶೈಕ್ಷಣಿಕ ವಿವರಗಳು, ಅದರಲ್ಲಿ ಗರಿಷ್ಠ ವಿದ್ಯಾರ್ಥತೆ. ಅಂದರೆ ಅರ್ಥ ಏನು ಅಂದರೆ, ನಾನು ಪೋಸ್ಟ್ ಗ್ರಾಜುಯೇಷನ್, ನಾನು ಏನಾದರೂ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ, ಇಂಪಾರ್ಟೆಂಟೋ ಇಲ್ವೋ? ಯಾಕಂದರೆ ನಾನು MA ಪೋಸ್ಟ್ ಗ್ರಾಜುಯೇಷನ್ ಮಾಡಿದರೆ ನನಗೆ ನನ್ನ ಆರ್ಥಿಕ ಪರಿಸ್ಥಿತಿ ಬೇರೆ ಇರುತ್ತೆ, ನನ್ನ ಟೆಕ್ನಿಕಲ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದರೆ ಬೇರೆ ಇರುತ್ತೆ. ಆಯ್ತಾ? ಅಂದರೆ ಅರ್ಥ ಏನು ಅಂತಂದರೆ, ಇಲ್ಲಿ ಅದಕ್ಕೆ ನಾನು ಬರ್ತೀನಿ. BP ಮಂಡಲ್ ಕಮಿಷನ್, ಕಾಕಾ ಕೇಲ್ಕರ್ ಕಮಿಟಿ ಮತ್ತು BP ಮಂಡಲ್ ಕಮಿಟಿ ಎರಡೂ ಸಹ ಮೋಸ್ಟ್ ಸೈಂಟಿಫಿಕ್ ಆಗಿ ಕೊಟ್ಟಿದ್ದು ಯಾವುದಾದ್ರೂ ಇದ್ರೆ ಇಡೀ ದೇಶದಲ್ಲಿ, ಅನೇಕ ಈ ಥರ ಬಂತು, BP ಮಂಡಲ್ ಕಮಿಟಿ. ಯಾಕೆ ಅಂತ ಹೇಳಿದ್ರೆ, ಕ್ಯಾಟಗರಿ 1, 2, 3, 4, ಆ ಕ್ಯಾಟಗರಿ 1ಗೆ ವೆಯ್ಟೇಜಸ್ ಏನಿತ್ತು 5 ಪಾಯಿಂಟ್ಸ್, ಕ್ಯಾಟಗರಿ ಲಾಸ್ಟ್ ಏನಿತ್ತು ವೆಯ್ಟೇಜಸ್ 1 ಇತ್ತು. ಆ ವೆಯ್ಟೇಜಸ್ ಅಲ್ಲಿ ಅದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇತ್ತು. ಅದು ರ್ಯಾಂಡಮ್ ಸ್ಯಾಂಪ್ಲಿಂಗ್, ಇನ್ನು ಆಮೇಲೆ ಹೋಗೋಣ. ಅದರಲ್ಲಿ ಏನು ಮಾಡಿದ್ರು, ಬಂದೆ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಈ ವೆಯ್ಟೇಜಸ್ ಅಲ್ಲಿ ಏನಾಯ್ತು, ನಾನು ವೆಯ್ಟೇಜಸ್ ಅಲ್ಲಿ ಏನು ಮಾಡಿದ್ರು ಅಂದ್ರೆ 5 ಮಾರ್ಕ್. ಏನಕ್ಕೆ? ಶೈಕ್ಷಣಿಕ ವಿವರಗಳಲ್ಲಿ ನೀನು ಎಂಥ ಯೂನಿವರ್ಸಿಟಿಯಿಂದ ಮಾಡಿದ್ರೆ, ನೀನು IIM ಮಾಡಿದ್ರೆ ಜಾಸ್ತಿ ಮಾರ್ಕ್ಸು, IIT ಇಂದ ಮಾಡಿದ್ರೆ ಜಾಸ್ತಿ ವೆಯ್ಟೇಜು. ಅಕಸ್ಮಾತ್ ನೀನು ಲೋಕಲ್ ಯೂನಿವರ್ಸಿಟಿಯಿಂದ PG ಮಾಡಿದ್ರೆ, ಅಕಸ್ಮಾತ್ UG ಮಾಡಿದ್ರೆ ಕಡಿಮೆ ವೆಯ್ಟೇಜು. ಇಷ್ಟು ವಿವರಗಳನ್ನ BP ಮಂಡಲ್ ಕಮಿಷನ್ ಇಲ್ಲಿ ಯಾಕೆ ಮಾಡಿಲ್ಲ? ಒಂದು. ಅದಾದ್ಮೇಲೆ ಇನ್ನು ಸರ್ವೆಗೆ ಮತ್ತು ಸ್ಯಾಂಪಲಿಂಗ್ಗೆ, ಸೆನ್ಸಸ್ನ ಅಕಸ್ಮಾತ್ ನೀವು ಇಡೀ ಕರ್ನಾಟಕ ಪಾಪ್ಯುಲೇಷನ್ ಕವರ್ ಮಾಡಿದ್ರೆ ಸೆನ್ಸಸ್ ಅದು. ನೀವು ಮಾಡಿರ್ತಕ್ಕಂಥದ್ದೇನು, ನೀವು ಆಕ್ಚುಲಿ ನಿಮ್ಗೆ ಅಧಿಕಾರ ಇರೋದು ಸರ್ವೆ ಮಾಡಲಿಕ್ಕೆ. ನೀವು ಹೇಳಿದ್ದೇನು, ಇನ್ನೊಂದು ಖಾಸಗಿ ಚಾನಲಲ್ಲಿ ನಾನು ಫುಲ್ ಇಡೀ ಕರ್ನಾಟಕದ ಜನತೆನ ಕವರ್ ಮಾಡಿದ್ದೀನಿ. ಆಗಲೇ ದೇವರಾಜ್ ಕರೆಕ್ಟಾಗಿ ಪೂರ್ತಿ ಹೇಳ್ತಿದ್ರು. ಕಾಂತರಾಜ್ ಅವರು ಇದೇ ರೀತಿನೇ ಹೇಳಿದರೆ 70% ಅಂತ ಒಂದ್ಸತಿ ಹೇಳ್ತಾರೆ, 95% ಅಂತ ಒಂದ್ಸತಿ ಹೇಳ್ತಾರೆ. ಈ ರೀತಿ ಡಿಫ್ರೆನ್ಸಸ್ ಯಾಕೆ, ಡೈಕೋಟನಮಿ ಯಾಕೆ ಅಂದರೆ ಅರ್ಥ ಏನು? ಎಲ್ಲೋ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂತಹದ್ದು. ಆಮೇಲೆ ಇನ್ನೊಂದೇ ಒಂದು ವಿಚಾರ ಹೇಳ್ಬಿಡ್ತಾರೆ. ನಿಜಲಿಂಗಪ್ಪ ಅವರು
ಒಂದು 1962 ಟು 67 ಆ ಅವಧಿನಲ್ಲಿ ಒಂದು ಗಲಾಟೆ ಆಗ್ತದೆ ರಾಜ್ಯದಲ್ಲಿ ವೀರಶೈವರು ಮತ್ತು ಲಿಂಗಾಯತರಿಗೆ. ಆ ಗಲಾಟೆಗೆ ಒಂದು ವಿವರಣೆ ಕೊಡ್ತಾರೆ, ಸದನದಲ್ಲಿ ಕೊಡ್ತಾರೆ. ಆ ಸದನದಲ್ಲಿ ಹೇಳ್ತಾರೆ ವೀರಶೈವರು ಮತ್ತು ಲಿಂಗಾಯತರು ಯಾರು ಬೇರೆ ಅಲ್ಲ, ಮತ್ತು ಏನೇನು ಹೆಸರು ಕರೀತಾರೆ, ಉದ್ಯೋಗಕ್ಕೋಸ್ಕರ ಕರೀತಾರೆ, ಎಲ್ಲರನ್ನು ಒಟ್ಟು ಅಂತ ಹೇಳ್ತಾರೆ. ಇದೇ ರೀತಿನೇ ಅದೇ ಒಂಬೇಗೌಡರು ಕೊಟ್ಟಿದ್ದಂತಹ ವರದಿ, ಜಸ್ಟಿಸ್ ಒಂಬೇಗೌಡರು ಕೊಟ್ಟಿದ್ದಂತಹ ಅದ್ರ ಪ್ರಕಾರ ಇನ್ಫ್ಯಾಕ್ಟ್ ಇದೇ ನಿಜಲಿಂಗಪ್ಪರು ಸದನದಲ್ಲಿ ಹೇಳಿದ್ದೇನು ಅಂತಂದ್ರೆ, ಒಕ್ಕಲಿಗಾಸನರು ಯಾರ್ಯಾರು ಅಂತ ಹೇಳಿ ಕಾಪ್ ರೆಡ್ಡಿಸ್ ಯಾರಿದ್ದಾರೆ ಅಂತಂದ್ರೆ ರಾಮಲಿಂಗಾರೆಡ್ಡಿ ಸಮುದಾಯ ಏನಿದೆ ಮತ್ತು ಬಂಟ್ಸ್ ಯಾರಿದ್ದಾರೆ ಅವ್ರನ್ನೂ ಒಕ್ಕಲಿಗರಿಗೆ ಸೇರಿಸಿದ್ದೀವಿ ಅಂತಕ್ಕಂಥದ್ದು ಅಂದ್ರೆ ಗಜೆಟ್ ಆಗಿತ್ತು ಅವತ್ತು. ಅಂದ್ರೆ ನೀವೇನು ಗಜೆಟ್ಗಿಂತ ಹಿರಿಯರ್ತಾವು ಅಂದ್ರೆ ಕಾಂತರಾಜರಿಗೆ ನನ್ನ ಪ್ರಶ್ನೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.